ಈಶ್ವರಪ್ಪನವ್ರ ಬಗ್ಗೆ ನಾವು ಹೇಳಕ್ ಹೋಗಲ್ಲ. ಹಿರಿಯ ನಾಯಕರಿದ್ದಾರೆ. ಅವರು ಏನು ಹೇಳ್ತಾರೆ ಅದನ್ನ ನಾವೆಲ್ಲರೂ ಕೂಡ, ರಾಜ್ಯದ ಜನರೆಲ್ಲರೂ ಕೂಡ ಬಹಳ ಸಂತೋಷದಿಂದ ಸ್ವಾಗತ ಮಾಡ್ತೀವಿ. ಆದರೆ ಕೆಲವೊಮ್ಮೆ ಮಾತಾಡೋ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳ್ದಂಗೆ ಅವ್ರ ನಾಲ್ಗೆಗೂ ಅವರ ಮಿದುಳು ಬ್ರೈನಿಗೆ ಕನೆಕ್ಟಿವಿಟಿ ಇಲ್ಲ ಅಂತಾರೆ. ಇದೊಂದು ಮಾತು ಕನೆಕ್ಟಿವಿಟಿ ಇಲ್ಲದೆ ಬಂದಿರೋ ಮಾತು ಅಂತೇಳಿ ನಾವು ಅನ್ಕೋಬೋದಲ್ಲ. ಆ ರೀತಿ ನಾ ಹೇಳಿಕೆನೇ ಕೊಟ್ಟಿಲ್ಲ, ಕಾಂಗ್ರೆಸ್ನವರು ತೀರಿಸ್ತಾ ಇದ್ದಾರೆ. ನಾನು ಆ ರೀತಿ ಕಾನೂನು ಬರಬೇಕು, ರಾಷ್ಟ್ರದ್ರೋಹಿ ಹೇಳಿಕೆ ನೀಡುವಂತ ದೇಶದ್ರೋಹಿ ಹೇಳಿಕೆ ನೀಡುವ ಡಿ.ಕೆ. ಸುರೇಶ್ ಅವ್ರನ್ನ ಗುಂಡಿಕ್ಕಿ ಕೊಲ್ಲಬಾರ್ದು ಅಂತ ನಾ ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನೀವೇ ಮಾಧ್ಯಮದಲ್ಲಿ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಹೇಳಿದ್ದು ನೀವೇ, ಅವರು ನಾನು ಹೇಳಿಲ್ಲ ಅಂತ ಹೇಳದಂತ ಮಾಹಿತಿನೂ ನೀವೇ ಕೊಟ್ಟಿರೋದು. ಅದರಿಂದ ಅವ್ರಿಗೆ ಕೇಳಬೇಕು. ನೀವು ಮೊದಲು ಈ ರೀತಿ ಹೇಳಿದ್ರಿ, ಈಗ ಈ ರೀತಿ ಹೇಳ್ತಾ ಇದ್ದೀರಿ, ಇದರ ಅರ್ಥ ಏನು, ಇದರಲ್ಲಿ ಎರಡರಲ್ಲಿ ಯಾವ್ದು ಸತ್ಯ ಅಂತ ಹೇಳಿ ಅವ್ರಿಗೆ ನೀವು ಕೇಳಬೇಕಾಗ್ತದೆ. ಮತ್ತೆ ನಮ್ಮ ರಾಜ್ಯದ ಜನರಿಗೆ ಅನ್ಯಾಯ ಆದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಕೂತ್ಕೋಬೇಕು ಅನ್ನೋದಕ್ಕೆ ಬೆಂಬಲ ಯಡಿಯೂರಪ್ಪನವ್ರದ್ದು. ಈಗ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಾನು ಅಂಕಿ ಸಂಖ್ಯೆಗಳು ನಮಗಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನಾನು ಹೇಳಿದ್ದೇನೆ, ಅದನ್ನ ಸುಳ್ಳು ಅಂತ ಅವ್ರೇನಾದರೂ ತೀರಿಸಿದ್ರೆ, ಅದನ್ನು ಸಾಬೀತು ಮಾಡಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿಗೆ ಬರ್ತೇನೆ ಅಂತಕ್ಕಂಥ ಮಾತು. ಅದಕ್ಕಿಂತ ದೊಡ್ಡ ಸವಾಲು ಏನು ಬೇಕು? ಸವಾಲಿಗೆ ಉತ್ತರ ಹೇಳಕ್ಕೆ ಹೇಳಿ ಅವರಿಗೆ. ಸರ್, ಕಾಂಗ್ರೆಸ್ನವರು ದೇಶ ವಿಭಜನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಯಾರು ವಿಭಜನೆ ಯಾರೇ ಮಾಡ್ರಿ, ದೇಶ ಒಗ್ಗಟ್ಟಾಗಿ ಇಡಬೇಕು ಅಂತೇಳಿ ರಾಜೀವ್ ಗಾಂಧಿ ಅವರ ಜನ್ಮ ಇದಕ್ಕೆ ತ್ಯಾಗ ಮಾಡಿದ್ದಾರೆ, ಗೊತ್ತಾಯ್ತಾ? ಈಗ ಬ್ಲೂ ಸ್ಟಾರ್ ಮಾಡಿದ್ದು ಯಾರು? ಇಂದಿರಾ ಗಾಂಧಿ ಮಾಡಿದ್ದು. ಬ್ಲೂ ಸ್ಟಾರ್ ಮಾಡದೇ ಇದ್ರೆ ಇವತ್ತು, ಆಪರೇಷನ್ ಮಾಡದೇ ಇದ್ರೆ ಇವತ್ತು ಪಂಜಾಬ್ ರಾಜ್ಯ ನಮ್ಮಲ್ಲಿ ಇರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಬ್ಲೂ ಸ್ಟಾರ್ ಆಪರೇಷನ್ಗೋಸ್ಕರ ಇಂದಿರಾ ಗಾಂಧಿ ಹತ್ಯೆ ಆಯಿತು. ಇದೆಲ್ಲ ದೇಶದ ಒಗ್ಗಟ್ಟಾಗಿ ಇಡಲಿಕ್ಕೆ ಕಾಂಗ್ರೆಸ್ಸಿನ ತ್ಯಾಗ ಮನೋಭಾವ ಇದೆಲ್ಲ ಇರೋದಕ್ಕಲ್ವ ಮಾಡಿದ್ದವರು. ಇಲ್ಲೇದ್ರು ಮಾಡ್ತಾ ಇದ್ರ? ಇಷ್ಟು ಆಯ್ತಪ್ಪ, ಇವ್ರು ಯಾರು BJP ಅವರು ಇರಲಿ, ಇನ್ನೊಬ್ರು ಇರಲಿ, ದೇಶಕ್ಕೋಸ್ಕರ ಅವ್ರ ಕೊಡುಗೆ ಏನು? ಇವರೆಲ್ಲ ದೇಶದ ಸ್ವಾತಂತ್ರ್ಯದ ಹೋರಾಟದಲ್ಲಿ ನಾವು ಭಾಗಿಯಾಗಲ್ಲ ಅಂತೇಳಿ ಬರ್ಕೊಟ್ಟು ಬಂದಿರೋದೇ ಇವ್ರ ಸಂತತಿ, BJP ಸಂತತಿ. ಯಾರು ನಾವು ಸಮರ್ಥನೆ ಮಾಡೋದಿಲ್ಲ. ದೇಶ ಒಗ್ಗಟ್ಟಾಗಿರಬೇಕು. ದೇಶದ ಒಗ್ಗಟ್ಟಿಗೋಸ್ಕರ ಏನು ನಮ್ಮ ಕಾಂಗ್ರೆಸ್ಸಿನ ಮುಖಂಡರುಗಳು ಏನು ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ, ಅದು ವ್ಯರ್ಥವಾಗಿ ಹೋಗಬಾರ್ದು. ದೇಶ ಒಗ್ಗಟ್ಟಾಗಿರಬೇಕು. ದೇಶದ ಒಗ್ಗಟ್ಟಿಗೆ ಕೆಡಕುಂಟು ಮಾಡುವ ಮಾತು ಯಾರೇ ಆಡಿದ್ರು ಕೂಡ ನಾವು ಖಂಡಿಸ್ತೇವೆ. ಯಾರು ಹೇಳಿದ್ರು ದೇಶದ ವಿಭಜನೆಗೆ ಪೂರಕವಾದಂಥ ಮಾತು ಯಾರೇ ಹೇಳಲಿ, ನಾವು ಅದನ್ನು ಖಂಡಿಸ್ತೇವೆ. ಸರ್, ಇನ್ನೊಂದು, ಈಗ ಅಹಿಂದ ನಾಯಕರು ಮೀಟಿಂಗ್ ಮಾಡಿದ್ದಾರೆ ಮುನಿಯಪ್ಪನವ್ರ ಮನೆಯಲ್ಲಿ ಅಂತ ನಾವು ಮಾಡ್ತಾ ಇದ್ದೀವಿ. ನಾನು ಮೊನ್ನೆ ಹೋಗಲಿಲ್ಲ, ನಾನು ಹೋಗಬೇಕಾಗಿತ್ತು, ಹೋಗಲಿಲ್ಲ. ನಾನು ಕ್ಷೇತ್ರದಲ್ಲಿ ಇದೆ. ಏನು ಅಹಿಂದ ನಾಯಕರು ಜನನಾಯಕರು ರೀ. ಏನು ಅಹಿಂದ ಅಂತ ಹೇಳಿದ್ರೆ, ಈಗ ನಾನು MLA ಆಗಿದ್ದೀನಪ್ಪ, ಏನು ಬರೀ ಅಹಿಂದ ಓಟಲ್ಲಿ ಗೆಲ್ಲಕ್ಕಾಗ್ತದ? ಎಲ್ಲ ಸಮುದಾಯದ ಜನರು ಓಟ್ ಹಾಕಿದ್ರೆ ಮಾತ್ರ. ಅದಕ್ಕೆ ನಾವು ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವ್ರ ಓಟಿಂದ ನಾವೆಲ್ಲ ಗೆದ್ದಿರೋದು. ಅದರಿಂದ ನಾವು ಎಲ್ಲ ಜಾತಿ ನಾಯಕರು, ನಾವು ಅಹಿಂದ ನಾಯಕರು ಅಂತ ಸೀಮಿತವಾಗಿ ನಾವು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಮೀಟಿಂಗ್ಗಳ ಪರಿಣಾಮ ಲೋಕಸಭೆ ಎಲೆಕ್ಷನ್ ಆದ ನಂತರ ನೋಡಬಹುದಾ? ಅಂದ್ರೆ ಏನಾದರೂ ಬದಲಾವಣೆಗಳಾಗ್ತಾವ ಅಂತ ನೋಡಿ. ಮೀಟಿಂಗ್ಗಳು ಪಕ್ಷವನ್ನ ಹೆಚ್ಚು ಬಲಯುತ ಮಾಡ್ತಕ್ಕಂಥದ್ದಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನು ತೆಗೆದುಕೋಬೇಕು ಅದನ್ನು ಚರ್ಚೆ ಮಾಡಕ್ಕೆ ಸೇರ್ತೀವಿ ಅಷ್ಟೇ. ಪಕ್ಷವನ್ನ ಸತ್ವ ಕಡಿಮೆ ಮಾಡಲಿಕ್ಕಲ್ಲ. DCM ಪ್ರಸ್ತಾವ ನನಗೆ ಅಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ. ಈ ಪಾರ್ಲಿಮೆಂಟ್ ಚುನಾವಣೆ ಗೊಂದಲ ಇದೆಯಪ್ಪ, ನೀನು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಬಾರ್ದು ಅಂತೇಳಿ ನಾನು ಅಧ್ಯಕ್ಷರ ಮಾತಿಗೆ ಮನ್ನಣೆ ನೀಡಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡೋದಿಲ್ಲ. ಚುನಾವಣೆ ನಂತರ ನೋಡೋಣ. ಈಗ ನಾನು ಒಂದು ರೀಜನಲ್ DC ಬ್ಯಾಂಕ್, ಇವಾಗೆಲ್ಲ ಏನಾಗಿದೆ, ಹೊಸ RBI ರೂಲ್ಸು, ಎಲ್ಲ ಬ್ರಾಂಚಸ್ ಓಪನ್ ಮಾಡಲಿಕ್ಕೆ, ಬೇರೆ ಬ್ಯಾಂಕ್ಗಳು ಮಾಡಬೇಕು ಅಂದರೆ ಅದಕ್ಕೆ ಲೈಸೆನ್ಸ್ಗಳು ತೊಗೊಳ್ಲಿಕ್ಕೆ ಎಲ್ಲ ನಾರ್ಮ್ಸ್ ಇದ್ದಾವೆ. ಈಗ ಆ ಹಿನ್ನೆಲೆಯಲ್ಲಿ ಅವೆಲ್ಲ ಬಹಳ ಕಷ್ಟಕರವಾದಂಥದ್ದು. ಅದನ್ನು ಮುಂದೆ ಪ್ರಯತ್ನ ಮಾಡ್ತೀವಿ. ಇಲ್ಲಿಗೆ ಒಂದು ಸಪ್ರೇಟ್ ಜಿಲ್ಲಾ ಬ್ಯಾಂಕನ್ನು ಮಾಡಲಿಕ್ಕೆ. ಈ ಮಧ್ಯೆ ತಾತ್ಕಾಲಿಕವಾಗಿ ಇಲ್ಲಿ ಒಂದು ಕಚೇರಿಯನ್ನು ಹಾವೇರಿನಲ್ಲಿ ನಾವು ಮಾಡ್ತೇವೆ. ನೋಡಿ, ಶಿವಕುಮಾರ ಸ್ವಾಮೀಜಿಯವರು ಮಾಡಿರ್ತಕ್ಕಂಥ ಸೇವೆ, ಬಡವರ ಮಕ್ಕಳಿಗೆ ಅನ್ನದಾಸೋಹ ಮಾಡ್ತಕ್ಕಂಥ ಜೊತೆಗೆ ವಿದ್ಯೆಯನ್ನು ಕೊಡ್ತಕ್ಕಂಥದ್ದು. ಸುಮಾರು 8,000 to 10,000 ಮಕ್ಕಳು ಪ್ರತಿ ವರ್ಷ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ.
ಇವತ್ತು ಯಾವನೇ ಒಂದು ಕುಟುಂಬದ ಒಬ್ಬ ಸದಸ್ಯ ಅವನು ಆರ್ಥಿಕವಾಗಿ ಸದೃಢ ಆಗಬೇಕು, ಸಮಾಜದಲ್ಲಿ ಅವನು ಸ್ವಾಭಿಮಾನದಿಂದ ಬದುಕಬೇಕು ಅಂತ ಹೇಳಿದ್ರೆ ಅವನಿಗೆ ವಿದ್ಯೆ ಅಗತ್ಯತೆ ಇದೆ. ವಿದ್ಯೆ ಇದ್ದರೆ ಎಲ್ಲವನ್ನು ಕೂಡ ಅವರಿಗೆ ತಂದು ಕೊಡ್ತದೆ. ಅಂತಹ ಒಂದು ಮಹತ್ತರವಾದಂತಹ ಕೊಡುಗೆಯನ್ನು ವಿದ್ಯೆಯ ಮೂಲಕ ಸಮಾಜಕ್ಕೆ ಶಿವಕುಮಾರ ಸ್ವಾಮೀಜಿಯವರು ಕೊಟ್ಟಿರ್ತಕ್ಕಂಥ ನಿರಂತರ ನಾವು ಕೂಡ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಒತ್ತಾಯ ನಿರಂತರವಾಗಿ ಮಾಡಿದ್ದೇವೆ. ರಾಜಕೀಯ ಸ್ವರೂಪ ಪಡಿತಾ ಇದೆ ಸರ್. ಯಾವುದು ಅದು ಕೊಡಬೇಕು ಬಿಡಿ. ಅದೀಗ ಕರ್ಪೂರಿ ಠಾಕೂರ್ಗೆ ಯಾಕೆ ಕೊಟ್ಟಿದ್ದಾರೆ? ಇಷ್ಟು ವರ್ಷ ಯಾಕೆ ಕೊಡಲಿಲ್ಲ? ಇವರು ಮೋದಿ ಬಂದು ಎಷ್ಟು ವರ್ಷ ಆಯಿತು? 9.5 ವರ್ಷದ ಯಾಕೆ ಕೊಡಲಿಲ್ಲ? ಈಗ ಯಾಕೆ ಕೊಟ್ಟವ್ರೆ ಅಂತೇಳಿ ಲೋಕಸಭಾ ಎಲೆಕ್ಷನ್ಗೆ ಇಟ್ಕೊಂಡು ಕೊಟ್ಟಿದ್ದಾರೆ ಅಂತ ನೀವೇ ಹೇಳ್ತಿದ್ದೀರಿ, ನಾನು ಹೇಳ್ತಾ ಇಲ್ಲ. ಆಮೇಲೆ ನಡೀರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.